ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ 2003ರ HSTR ಪತ್ರಿಕೆ ಕನ್ನಡ ಪತ್ರಿಕೆ, ಈ ಪತ್ರಿಕೆಯಲ್ಲಿರುವ ಭಾರತೀಯ ಕಾವ್ಯಮೀಮಾಂಸದ 6 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ನಾವು ನೋಡಿದ್ದೀವಿ ಸ್ನೇಹಿತರೆ. ಈ ತರಗತಿಯಲ್ಲಿ 2015ರ HSTR 14 ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಪ್ರಶ್ನೆಗಳ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂದು ವ್ಯಾಖ್ಯಾನವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ ಆನಂದವರ್ಧನ, ಎರಡನೇ ಆಯ್ಕೆ ಅಭಿನವಗುಪ್ತ, ಮೂರನೇ ಆಯ್ಕೆ ರುದ್ರಟ, ನಾಲ್ಕನೇ ಆಯ್ಕೆ ಕುಂತಕ. ಸರಿಯಾದ ಉತ್ತರ ಇಲ್ಲಿ ಅಭಿನವಗುಪ್ತ. ಈ ಅಭಿನವಗುಪ್ತ ಇನ್ನೂ 2 ವ್ಯಾಖ್ಯಾನ ಗ್ರಂಥಗಳನ್ನ ಬರೀತಾನೆ. ಒಂದು ಆನಂದವರ್ಧನನ ದೊಣ್ಯಾಲೋಕಲೋಚನ ಅಂತೇಳಿ ವ್ಯಾಖ್ಯಾನ ಗ್ರಂಥ ಬರೀತಾನೆ. ಆಮೇಲೆ ಭಟ್ಟತೌತನ ಕಾವ್ಯಕೌತುಕ ವಿವರಣ, ಇದನ್ನು ಭಟ್ಟನ ಕಾವ್ಯಕೌತುಕಕ್ಕೆ ವ್ಯಾಖ್ಯಾನವನ್ನು ಬರೀತಾನೆ. ಮುಂದಿನ ಪ್ರಶ್ನೆ, ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಯಾರು ಅಂದರೆ ಮೊದಲನೇ ಆಯ್ಕೆ ಭರತ, ಎರಡನೇ ಆಯ್ಕೆ ವಾಮನ, ಮೂರನೇ ಆಯ್ಕೆ ಕುಂತಕ, ನಾಲ್ಕನೇ ಆಯ್ಕೆ ವಿಶ್ವನಾಥ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ವಕ್ರೋಕ್ತಿ ಜೀವಿತ ಅಂದ ತಕ್ಷಣ ನಮಗೆ ನೆನಪಾಗುವ ಲಾಕ್ಷಣಿಕ ಯಾರು? ಕುಂತಕ. ಸರಿಯಾದ ಉತ್ತರ ಇದು ಕುಂತಕ. ಭರತಂದು ನಾಟ್ಯಶಾಸ್ತ್ರ, ವಾಮನಂದು ಕಾವ್ಯಾಲಂಕಾರ ಸೂತ್ರ ವೃತ್ತಿ, ವಿಶ್ವನಾಥಂದು ಸಾಹಿತ್ಯ. ಮೂರನೇ ಪ್ರಶ್ನೆ, ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿಯ ಬಗೆ ಯಾವುದು ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ ವೈದರ್ಭಿ, ಎರಡನೇ ಆಯ್ಕೆ ಗೌಡಿ, ಮೂರನೇ ಆಯ್ಕೆ ಪಾಂಚಾಲಿ, ನಾಲ್ಕನೇ ಆಯ್ಕೆ ಲಾಟಿಯ. ಈ ಸರಿಯಾದ ಉತ್ತರ ಯಾವುದು ಅಂದರೆ ಲಾಟಿಯ. ರುದ್ರಟ ಹೇಳಿದಂಥ ಒಂದು ಭಾಷಾ ವೈಶಿಷ್ಟ್ಯತೆಯನ್ನುಳ್ಳ ರೀತಿಯ ಶೈಲಿ ಯಾವುದು ಅಂದರೆ ಲಾಟಿಯ. ವೈದರ್ಭಿ, ಗೌಡಿ ಮತ್ತು ಪಾಂಚಾಲಿ, ಆಮೇಲೆ ಇದು ಲಾಟಿಯ. ಇವುಗಳ ಬಗ್ಗೆ ಮುಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇರೋದ್ರಿಂದ ವಿವರವಾಗಿ ಮುಂದಿನ ಪ್ರಶ್ನೆಯ ಪತ್ರಿಕೆಯಲ್ಲಿ ನಾವು ನೋಡೋಣ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ, ಕಾವ್ಯದಲ್ಲಿ ಪರಮವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ. ಮೊದಲನೇ ಆಯ್ಕೆ ಯಾವುದು? ಧ್ವನಿ, ಎರಡನೇ ಆಯ್ಕೆ ರಸ, ಮೂರನೇ ಆಯ್ಕೆ ಭಾವ, ನಾಲ್ಕನೇ ಆಯ್ಕೆ ವಕ್ರೋಕ್ತಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ನಾವು ಧ್ವನಿ ಅಂತ ಹೇಳ್ತೀವಿ. ಸರಿಯಾದ ಉತ್ತರ ಧ್ವನಿ. ಈ ಧ್ವನಿ ಬಗ್ಗೆ ಹೇಳಿದವರು ಯಾರು ಅಂದರೆ ಆನಂದವರ್ಧನ. ರಸದ ಬಗ್ಗೆ ಹೇಳಿದವರು, ರಸ ಸಿದ್ಧಾಂತದ ಪ್ರತಿಪಾದಕ ಯಾರು? ಭರತ. ವಕ್ರೋಕ್ತಿ, ಇದು ಈ ಒಂದು ಸಿದ್ಧಾಂತದ ಪ್ರತಿಪಾದಕ ಕುಂತಕ ಆಗ್ತಾನೆ. ಐದನೆಯ ಪ್ರಶ್ನೆ, ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಯಾವುದು ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ ಪ್ರಕಾಶ, ಎರಡನೇ ಆಯ್ಕೆ ಕಾವ್ಯಾಲಂಕಾರ ಸೂತ್ರ ವೃತ್ತಿ, ಮೂರನೇ ಆಯ್ಕೆ ಕಾವ್ಯಾಲಂಕಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಯಾರು ಹೇಳ್ತಾರೆ? ರೀತಿಯನ್ನು ಆದ್ಯತೆ ಮೊದಲಾಗಿಟ್ಕೊಂಡು ರೀತಿಯನ್ನು ಹೇಳಿದಂಥವ್ರು ಯಾರು? ರೀತಿ ಪ್ರಸ್ಥಾನದ ಆದ್ಯ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ವಾಮನ ಆಗ್ತಾನೆ. ವಾಮನ. ಈತನ ಕೃತಿ ಯಾವುದು? ಕಾವ್ಯಾಲಂಕಾರ ಸೂತ್ರವೃತ್ತಿ. ಸರಿಯಾದ ಉತ್ತರ ಕಾವ್ಯಾಲಂಕಾರ ಸೂತ್ರವೃತ್ತಿ. ಆರನೇ ಪ್ರಶ್ನೆ, ಕಾವ್ಯ ಪ್ರಕಾಶ ಇದು ಮಮ್ಮಟನ ಒಂದು ಅಲಂಕಾರ ಗ್ರಂಥ. ವಾಮನಂದು ಕಾವ್ಯಾಲಂಕಾರ ಸೂತ್ರವೃತ್ತಿ. ಕಾವ್ಯಾದರ್ಶ ಇದು ದಂಡಿಯ ಒಂದು ಗ್ರಂಥ. ಕಾವ್ಯಾಲಂಕಾರ ಭಾಮನ ಅಲಂಕಾರ ಗ್ರಂಥವಾಗಿದೆ. ಆರನೇ ಪ್ರಶ್ನೆ, ಕಾವ್ಯಂ ಆನಂದಾಯ ಯಶಸ್ಸೆ ಕಾಂತಾತುಲ್ಯತೆಯ ಉಪದೇಶಾಯ ಇದನ್ನು ನಿರ್ದೇಶಿಸುತ್ತದೆ. ಈ ಒಂದು ವಾಕ್ಯ ಏನನ್ನು ಹೇಳುತ್ತದೆ? ಕಾವ್ಯಂ ಆನಂದಾಯ ಯಶಸ್ಸೆ ಕಾಂತಾತುಲ್ಯತೆಯ ಉಪದೇಶಾಯ ಇದನ್ನು ನಿರ್ದೇಶಿಸುತ್ತದೆ. ಏನು ಹೇಳ್ತೈತಿ ಅಂದರೆ ಇದು ಕಾವ್ಯ ಪ್ರಯೋಜನದ ಬಗ್ಗೆ ಹೇಳ್ತೈತಿ. ಇದು ಸರಿಯಾದ ಉತ್ತರ ಯಾವುದು? ಕಾವ್ಯ ಪ್ರಯೋಜನ. ಕಾವ್ಯ ಪ್ರಯೋಜನದಿಂದ ಉಂಟಾಗುವಂಥ ಅಂಶವನ್ನು ಹೇಳುತ್ತದೆ ಅಂತ ಇದರ ಒಂದು ಅರ್ಥ ಆಗುತ್ತೆ ಸ್ನೇಹಿತರೆ, ಈ ವಾಕ್ಯದ ಒಂದು ಅರ್ಥ. ಈ ವಾಕ್ಯವನ್ನು ಯಾರು ಹೇಳಿದ್ರು ಅಂದರೆ ಹೇಮಚಂದ್ರ ಹೇಳ್ತಾನೆ. ಹೇಮಚಂದ್ರ ಕಾವ್ಯ ಆನಂದ ಯಶಸ್ಸು ಕೀರ್ತಿ ಮುಂತಾದವುಗಳನ್ನ ದೊರಕಿಸಿಕೊಡ್ತೈತಿ ಅಂತ ಹೇಳ್ತಾನೆ. ಆಮೇಲೆ ಕವಿ ಸಮಯವನ್ನು ನೋಡೋದಾದ್ರೆ ಈಗ ಕನ್ನಡದಲ್ಲಿ ಕವಿ ಸಮಯವನ್ನು ಎರಡನೆಯ ನಾಗವರ್ಮ ಹೇಳ್ತಾನೆ. ಆಮೇಲೆ ಈತ 4 ಪ್ರಕಾರಗಳನ್ನ ಹೇಳ್ತಾನೆ ಕವಿ ಸಮಯವನ್ನು. ಆಮೇಲೆ ಮೊಟ್ಟ ಮೊದಲಿಗೆ ಕವಿ ಸಮಯವನ್ನು ಹೇಳಿದಂಥವ್ರು ಯಾರು ಅಂದರೆ ರಾಜಶೇಖರ. ಆಯಿತು, 3 ಪ್ರಕಾರದ ಕವಿ ಸಮಯವನ್ನು ಹೇಳ್ತಾನೆ. ಕವಿತೆಯ ಪರಿಕರಗಳು ಅಂದರೆ ಕಾವ್ಯ ಹುಟ್ಟುವುದಕ್ಕೆ ಪ್ರತಿಭೆ ಬೇಕು. ಪ್ರತಿಭೆಯ ಜೊತೆಗೆ ಬೇರೆ ಬೇರೆ ಅಂಶಗಳು ಸೇರಿ ಕಾವ್ಯದ ಒಂದು ಉತ್ಕೃಷ್ಟತೆಯನ್ನು ಹೆಚ್ಚಿಸುತ್ತದೆ. ಇವುಗಳನ್ನೇ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕಾವ್ಯದ ಪರಿಕರಗಳು ಅಂತ ಕರೀತಾರೆ. ಒಟ್ಟು ಕಾವ್ಯದ ಪರಿಕರಗಳನ್ನ ನಾವು 8 ಅಂತ ಹೇಳ್ತಾನೆ. ಯಾರು ಅಂದರೆ ರಾಜಶೇಖರ. ಒಟ್ಟು ಕಾವ್ಯದ ಪರಿಕರಗಳು 8 ಅಂತ ಹೇಳ್ತಾನೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ,
ಶಾಂತರಸದ ಸ್ಥಾಯಿ ಭಾವ ಯಾವುದು? ಶಾಂತರಸದ ಸ್ಥಾಯಿ ಭಾವ ಯಾವುದು ಅಂತ ಪ್ರಶ್ನೆ ಇದೆ. ಈಗ HSTRಗೆ ಸಂಬಂಧಪಟ್ಟಂಥ 2003ರ ಪ್ರಶ್ನೆ ಪತ್ರಿಕೆ ಬಿಡಿಸಿದ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಆದರೆ ಇದನ್ನು ಶಾಂತರಸದ ಸ್ಥಾಯಿ ಭಾವ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಅಲ್ಲೇನಾಗಿತ್ತಂದರೆ ಮೊಟ್ಟ ಮೊದಲಿಗೆ ಶಾಂತರಸವನ್ನು ಹೇಳಿದವರು ಯಾರು ಅಂತ ಪ್ರಶ್ನೆ ಆಗಿತ್ತು. ಅದು ಉದ್ಭಟ. ಶಾಂತರಸದ ಸ್ಥಾಯಿ ಭಾವ ಯಾವುದು? ಸರಿಯಾದ ಉತ್ತರ ಶಮ ಆಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಶಮ. ಮೊದಲು ಇದರ ಸ್ಥಾಯಿ ಭಾವ ಸಮ್ಯಕ್ ಜ್ಞಾನವಾಗಿತ್ತು, ನಂತರ ಶಮವಾಯಿತು. ಆಮೇಲೆ ರುದ್ರಟ ಶಾಂತರಸದ ಜೊತೆಗೆ ಪ್ರಿಯಾನ್ ಅನ್ನುವಂಥ ಒಂದು ರಸವನ್ನು ಕೂಡ ಹೇಳ್ತಾನೆ. ಆದರೆ ಭರತನ ಪ್ರಕಾರ ಸ್ಥಾಯಿ ಭಾವಗಳ ಸಂಖ್ಯೆ ಎಷ್ಟು? 8. ರೌದ್ರ ರಸದ ಸ್ಥಾಯಿ ಭಾವ ಕ್ರೋಧ ಆಗುತ್ತೆ. ನಂತರ ಇದು ವೀರರಸದ ಸ್ಥಾಯಿ ಭಾವ ಉತ್ಸಾಹ. ಭಯಾನಕದ ಸ್ಥಾಯಿ ಭಾವ ಭಯ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಶೋಕ ಎಂಬ ಭಾವಕ್ಕೆ ನಾಟಕದಲ್ಲಿ ಕಂಬನಿ, ಗದ್ಗದ, ಮ್ಲಾನತೆ ಇವುಗಳು ಏನು ಯಾವ ಒಂದು ಅನುಭವವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. ಮೊದಲನೇ ಆಯ್ಕೆ ಅನುಭಾವಗಳು, ಇವೆಲ್ಲ ಅನುಭಾವಗಳು. ಆಮೇಲೆ ಎರಡನೆಯದು ಭಾವಗಳು, ಮೂರನೇ ಆಯ್ಕೆ ವಿಭಾವಗಳು, ನಾಲ್ಕನೇ ಆಯ್ಕೆ ಸಂಶಯ ಯೋಗ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅನುಭಾವಗಳು. ಅನುಭಾವ ಅಂದರೆ ಏನು? ಚಿತ್ತದಲ್ಲಿ ಅಂದರೆ ಮನಸ್ಸಿನಲ್ಲಿ ಭಾವ ಉದ್ರೇಕಗೊಂಡಾಗ ಆ ವ್ಯಕ್ತಿಯ ನಡೆನುಡಿಗಳಲ್ಲಿ ಆಗುವ ಬದಲಾವಣೆಗಳನ್ನ ನಾವು ಅನುಭವ ಅಂತ ಕರಿತೀವಿ. ಉದಾಹರಣೆಗೆ ನಮ್ಗೆ ಸಿಟ್ಟು ಬಂದಾಗ, ಆಮೇಲೆ ಏನಾದರೂ ದುಃಖದಾಗ ಮೈ ನಡುಕ, ಆಮೇಲೆ ತುಟಿ ಕಚ್ಚೋದು, ಆಮೇಲೆ ಕಣ್ಣಲ್ಲಿ ನೀರು ಬರೋದು, ಒಂಥರ ಪುಳಕ ಆಗೋದು, ಹೌದಾ. ಆಮೇಲೆ ಅಂಗಾಂಗಗಳ ಚಲನೆ. ಆಮೇಲೆ ಮ್ಲಾನತೆ ಅಂದರೆ ಮುಖ ಸಪ್ಪಗಾಗಿ ಕಾಂತಿಹೀನತೆಯಿಂದ ಇರೋದು, ಆಮೇಲೆ ದಣಿವು ಆಗಿರುವುದು, ಇವುಗಳನ್ನ ನಾವು ಅನುಭವಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪಪನ್ನ ಎನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣಿಭೂತ್ಯ ವ್ಯಂಗ್ಯ. ಮೊದಲನೇ ಆಯ್ಕೆ ಅಗೂಢ, ಎರಡನೇ ಆಯ್ಕೆ ಅಪರಾಂಗ, ಮೂರನೇ ಆಯ್ಕೆ ವಾಚ್ಯ ಸಿದ್ಧಂಗ, ನಾಲ್ಕನೇ ಆಯ್ಕೆ ಸಂದಿಗ್ಧ ಪ್ರಾಧಾನ್ಯ. ಸರಿಯಾದ ಉತ್ತರ ಏನಾಗುತ್ತೆ? 3 ಆಯ್ಕೆ ವಾಚ್ಯ ಸಿದ್ಧಂಗ. 10ನೆಯ ಪ್ರಶ್ನೆ, ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದ್ದು ಯಾವಾಗ ಅಂದರೆ ಮೊದಲನೇ ಆಯ್ಕೆ ಅಲಂಕಾರ ಪ್ರಸ್ಥಾನದಲ್ಲಿ, ರಸ ಪ್ರಸ್ಥಾನದಲ್ಲಿ, ರೀತಿ ಪ್ರಸ್ಥಾನದಲ್ಲಿ, ಆಮೇಲೆ ಧ್ವನಿ ಪ್ರಸ್ಥಾನದಲ್ಲಿ. ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಧ್ವನಿ ಪ್ರಸ್ಥಾನದಲ್ಲಿ ಔಚಿತ್ಯದ ನಿರ್ದಿಷ್ಟ ಚರ್ಚೆಯನ್ನು ನಾವು ಕಾಣ್ತೀವಿ. 11ನೇ ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥ ಹೊಳೆಯುವ ಧ್ವನಿ ಪ್ರಭೇದವಿದು ಯಾವುದು ಅಂದರೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಆಯ್ಕೆ 2 ಅಸಂಲಕ್ಷ್ಯ ಕ್ರಮ ಧ್ವನಿ. ಆಯ್ಕೆ 2. 12ನೇ ಪ್ರಶ್ನೆ, ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥಯೋ ವರ್ತತೆ ಕಾವ್ಯ ಸ್ವರೂಪ ಕುರಿತು ಈ ಹೇಳಿಕೆ ನೀಡಿದವರು. ಈ ಒಂದು ವಾಕ್ಯದ ಕುರಿತು ನಾನು ಹಿಂದಿನ ಒಂದು 2003ರ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಇದನ್ನು ವಾಮನನ ಮುಖ್ಯ ಹೇಳಿಕೆಗಳು ಅಂತ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಈಗ ಮುಂದೆ 2015ರಲ್ಲಿ ಅದೇ ಪ್ರಶ್ನೆಯಾಗಿದೆ ನೋಡಿ ಸ್ನೇಹಿತರೆ. ವಾಮನ ಈ ಹೇಳಿಕೆಯನ್ನು ನೀಡುತ್ತಾನೆ. ಭಾಮಹನ ಕೃತಿ ಕಾವ್ಯಾಲಂಕಾರ, ಈತ ಕಾಶ್ಮೀರದತ್ತ. ಆಮೇಲೆ ದಂಡಿಯ ಕೃತಿ ಯಾವುದಾಗತ್ತೆ ಅಂದರೆ ಕಾವ್ಯಾದರ್ಶ, ಈತ ವಿದರ್ಭ ದೇಶದಾತ. ಕುಂತಕನ ಕೃತಿ ಯಾವುದು ಅಂದರೆ ವಕ್ರೋಕ್ತಿ ಜೀವಿತ, ಈತನು ಕೂಡ ಕಾಶ್ಮೀರದಾತ. ವಾಮನನು ಕೂಡ ಕಾಶ್ಮೀರದ ಕವಿ. ಆಮೇಲೆ ಈತನ ಕೃತಿ ಯಾವುದು ಅಂದರೆ ಕಾವ್ಯಾಲಂಕಾರ ಸೂತ್ರ ವೃತ್ತಿ. ಮುಂದಿನ ಪ್ರಶ್ನೆ, ಗುಣಗಳ ಬಗ್ಗೆ ಭಾಮಹನು ಹೇಳಿರುವ ಸರಿಯಾದ ಪಟ್ಟಿ ಯಾವುದು? ಗುಣಗಳ ಬಗ್ಗೆ ಭಾಮಹ ಹೇಳಿದ ಸರಿಯಾದ ಪಟ್ಟಿ ಯಾವುದು ಅಂದರೆ ಮೊದಲನೆಯ ಆಯ್ಕೆ ಶ್ಲೇಷ ಪ್ರಸಾದ ಸಮತೆ, ಎರಡನೆಯ ಆಯ್ಕೆ ಪ್ರಸಾದ ಅರ್ಥ ವೃತ್ತಿ ಓಜ, ಮೂರನೆಯ ಆಯ್ಕೆ ಮಾಧುರ್ಯ ಪ್ರಸಾದ ಓಜಸ್ಸು, ನಾಲ್ಕನೇ ಆಯ್ಕೆ ಸುಕುಮಾರತೆ ಸಮತೆ ಪ್ರಸಾದ. ಸರಿಯಾದ ಉತ್ತರ ಯಾವುದಾಗುತ್ತೆ? ಆಯ್ಕೆ 3 ಮಾಧುರ್ಯ ಪ್ರಸಾದ ಓಜಸ್ಸು. ಮುಂದಿನ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದ್ದು. ಮಮ್ಮಟ ಕಾವ್ಯ ಉತ್ಪತ್ತಿಗೆ ಬೇಕಾದಂಥ ಕೆಲವೊಂದು ಅಭಿಪ್ರಾಯಗಳನ್ನ ಹೇಳೋಣ. ಅದರೊಳಗೆ ಯಾವ ಒಂದು ಅಂಶವನ್ನು ಆತ ಹೇಳಿಲ್ಲ ಅಂತ ಪ್ರಶ್ನೆಯಾಗಿದೆ ಇಲ್ಲಿ. ಮೊದಲನೇದಾಗಿ ಪ್ರತಿಭೆ, ಎರಡನೇ ಆಯ್ಕೆ ವ್ಯುತ್ಪತ್ತಿ, ಮೂರನೇ ಆಯ್ಕೆ ಸ್ವಭಾವೋಕ್ತಿ, ನಾಲ್ಕನೇ ಆಯ್ಕೆ ಅಭ್ಯಾಸ. ಈ ಮಮ್ಮಟ ಏನು ಹೇಳ್ತಾನೆ ಅಂದರೆ ಕಾವ್ಯ ಉತ್ಪತ್ತಿಗೆ ಮೊದಲು ಪ್ರತಿಭೆ ಬೇಕು ಅಂದರೆ ಪ್ರತಿಭೆಗೆ ಏನು ಬೇಕು? ಎಲ್ಲ ರೀತಿಯ ಒಂದು ಅಂಶವನ್ನು ತಿಳ್ಕೊಂಡವಾಗಿರಬೇಕು, ಜ್ಞಾನಿಯಾಗಿರಬೇಕು. ಪುರಾಣಗಳು, ಮಹಾಭಾರತ, ಆಮೇಲೆ ರಾಮಾಯಣ, ಇತಿಹಾಸ, ಶಾಸ್ತ್ರಗ್ರಂಥ, ಶಿಲ್ಪಶಾಸ್ತ್ರ, ಆಮೇಲೆ ಚಿತ್ರಕಲೆ, ಈ ಎಲ್ಲ ಅಂಶನ ಒಳಗೊಂಡಿದ್ದಂಥ ಏನು ಬೇಕು? ಆತನಿಗೆ ಒಂದು ವ್ಯುತ್ಪತ್ತಿ ಇರಬೇಕು. ಇದಾದಮೇಲೆ ಇದನ್ನಿಷ್ಟಕ್ಕೆ ಬಿಡೋಕ್ಕಾಗ್ತದೆ? ಇಲ್ಲ. ಏನು ಬೇಕು? ಸತತ ಅಭ್ಯಾಸ ಇರಬೇಕು. ಇದನ್ನು ಅಭ್ಯಾಸ. ಈ 3 ಅಂಶಗಳನ್ನ ಹೇಳೋಣ. ಪ್ರತಿಭೆ ಹೇಳೋಣ, ಉತ್ಪತ್ತಿ ಹೇಳ್ತಾನೆ, ಅಭ್ಯಾಸದ ಬಗ್ಗೆ ಹೇಳ್ತಾನೆ. ಅಂದರೆ ಇದು ಸ್ವಭಾವೋಕ್ತಿ ಆತ ಹೇಳಿಲ್ಲ. ಸರಿಯಾದ ಉತ್ತರ ಯಾವುದಾಗತ್ತೆ ಇಲ್ಲಿ? ಆಯ್ಕೆ 3 ಸ್ವಭಾವೋಕ್ತಿ. ಸ್ನೇಹಿತರೆ, ಇನ್ನೂ 2 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ನಾನು ಅದು ಟೈಪ್ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಇನ್ನು 15ನೇ ಪ್ರಶ್ನೆ ಏನಾಗಿತ್ತು ಅಂದರೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಈ ಕಾವ್ಯ ಲಕ್ಷಣ ಕುರಿತ ಹೇಳಿಕೆಯಲ್ಲಿ ರಮಣೀಯಾರ್ಥ ಎಂದರೆ ಏನು ಅಂತ ಪ್ರಶ್ನೆ ಇದೆ. ಈ ಹೇಳಿಕೆಯನ್ನು ಹೇಳಿದವರು ಯಾರು ಅಂದರೆ ಜಗನ್ನಾಥ ಆಗ್ತಾನೆ. ಈ ಹೇಳಿಕೆಯನ್ನು ಹೇಳಿದವರು
ಗಂಗಾಧರ, ಜಗನ್ನಾಥನ ರಸಗಂಗಾಧರ. ರಮಣೀಯಾರ್ಥ ಅಂದರೆ ಏನು? ರಮಣೀಯಾರ್ಥ ಅಂದರೆ ಮೊದಲನೇ ಆಯ್ಕೆ ವಾಚ್ಯವಲ್ಲದ ವ್ಯಂಗ್ಯ, ಎರಡನೆಯ ಆಯ್ಕೆ ಲೋಕೋತ್ತರವಾದ ಆಹ್ಲಾದ, ಮೂರನೆಯ ಆಯ್ಕೆ ಗುಣಸಹಿತವಾದ ಶಬ್ದಾರ್ಥ, ನಾಲ್ಕನೆಯ ಆಯ್ಕೆ ಪದ ಸಮೂಹ. ಇಲ್ಲಿ ಸರಿಯಾದ ಆಯ್ಕೆ 2, ಸರಿಯಾದ ಆಯ್ಕೆ 2 ಆಗುತ್ತೆ ಇಲ್ಲಿ ಉತ್ತರ. ಅದು ಏನಂದರೆ ಲೋಕೋತ್ತರವಾದ ಆಹ್ಲಾದ, ಲೋಕೋತ್ತರವಾದ ಆನಂದವನ್ನುಂಟು ಮಾಡುವಂಥದ್ದು ಅಂತ. ರಮಣೀಯಾರ್ಥ ಅಂದರೆ ಈ ಪದದ ಅರ್ಥ ಲೋಕೋತ್ತರವಾದ ಆನಂದ, ಆಹ್ಲಾದ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಪ್ರಶ್ನೆ ಇದೆ, ಅದು ಕೂಡ ಟೈಪ್ ಆಗಿಲ್ಲ. 16ನೇ ಪ್ರಶ್ನೆ, ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯಗುಣ ಯಾವುದು? ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಗುಣ ಯಾವುದು ಅಂದರೆ ಆಯ್ಕೆ 1 ಮಾಧುರ್ಯ, ಆಯ್ಕೆ 2 ಕಾಂತಿ, ಆಯ್ಕೆ 3 ಉದಾರತ್ವ, ಆಯ್ಕೆ 4 ಓಜಸ್ಸು. ಗೌಡಿ ಅಂದರೆ ಮೊದಲು ಏನಂತ ತಿಳ್ಕೊಳ್ಳೋಣ. ಓಜೋವ್ಯಂಜಕವಾದ ವರ್ಣಗಳಿಂದಲೂ ದೊಡ್ಡ ದೊಡ್ಡ ಸಮಾಸಗಳಿಂದ ಕೂಡಿರುವ ಆಡಂಬರದ ಪದ ರಚನೆಯೇ ಗೌಡಿ ಆಗುತ್ತೆ. ಅಂದರೆ ಪದಗಳು ಕ್ರಮವಾಗಿ ಮೇಲೆ ದೊಡ್ಡ ದೊಡ್ಡ ಸಮಾಸಗಳಿಂದ ಆಡಂಬರದಿಂದ ಕೂಡಿದಂಥ ಪದ ರಚನೆಯನ್ನು ನಾವು ಏನಂತೀವಿ? ಗೌಡಿ ಅಂತ ಕರಿತೀವಿ. ಇಲ್ಲಿ ಆಯ್ಕೆ ಯಾವುದಾಗುತ್ತೆ? 4, ಆಯ್ಕೆ ಓಜಸ್ಸು ಆಗುತ್ತೆ ಸ್ನೇಹಿತರೆ. ಮುಂದಿನ ಕೂಡ HSTR ಪ್ರಶ್ನೆ ಪತ್ರಿಕೆ ಬಗ್ಗೆನೇ ಆಗಿರುತ್ತೆ ಸ್ನೇಹಿತರೆ. ಅದು ಕನ್ನಡ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂಥದ್ದು. ಕನ್ನಡ ಪತ್ರಿಕೆ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ತೆ.